ಸ್ವೀಕರಿಸಲು ಸಿದ್ಧರಾಗಿದ್ದೀರೋ? ನಿಮ್ಮ ತಂದೆ ತಾಯಿಗಳು ಚಿಕ್ಕ ಮಕ್ಕಳಾಗಿರುವಾಗ, ಕೂಸಾಗಿರುವಾಗ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದರೆ ಅದನ್ನು ನೀವು ನಂಬ್ತೀರಿ. ಹಾಗಾಗಿ ನೀವು ವಚನ ಕೊಡ್ತಾ ಇದ್ದೀರಿ. ಓಕೆ, ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ ಅಂಗೀಕರಿಸಿ ಆತನ ರಾಜ್ಯಕ್ಕೆ ನಿಷ್ಠೆಯನ್ನು ವ್ಯಕ್ತಪಡಿಸುತ್ತೀರೋ? ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡೋದಂದ್ರೆ ನಮ್ಮ ಪಾಪಗಳಿಗಾಗಿ ಸತ್ತು ಮೂರನೇ ದಿನ ಎದ್ದು ನಮ್ಮ ಪಾಪಗಳ ಅಲ್ಲ, ನೀವು ಗಿಳಿಗಳೆಲ್ಲ ಉತ್ತರ ಹೇಳ್ಬೇಕು. ನಾನು ಆ ಮನ್ಯಾಗ ಗಿಳಿ ಕೂತ ನೋಡಿರಿ ನೀವು. ಗುಡ್ ಮಾರ್ನಿಂಗ್ ಅಂತ ಗುಡ್ ಮಾರ್ನಿಂಗ್ ಅಂತ. ಯೇಸು ಸ್ವಾಮಿನ ಅಂಗೀಕಾರ ಮಾಡೋದಂದ್ರೆ ನೀವು ಕರೆಕ್ಟ್ ಹೇಳಿದ್ರು. ಚಪ್ಪಲಿ ಕರೆಕ್ಟ್ ಹೇಳಿ ತಪ್ಪು ಹೇಳಿದ್ರು. ಏನಂದ್ರೆ ನಾ ಇನ್ನೊಮ್ಮೆ ನಿಮಗೆ ತಿಳಿಸಿದ್ರೆ ನೋಡ್ರಿ, ಮೆಥಡಿಸ್ಟ್ ಸಭೆಯಲ್ಲಿ ಮೆಂಬರ್ಶಿಪ್ ತಗೋಬೇಕಂದ್ರೆ ಯಾರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಲ್ಲವೋ ಅವರು ಮೆಥಡಿಸ್ಟ್ ಸಭೆ ಮೆಂಬರ್ಶಿಪ್ ಆಗೋದಿಲ್ಲ. ನಮ್ಮ ಡಿಸಿಪ್ಲಿನ್ದಲ್ಲಿ ಬರ್ತದೆ. ಆದರೆ ನಮ್ಮ ಹತ್ರ ಮೆಜರ್ಮೆಂಟ್ ಇಲ್ಲ. ಯಾರು ಅಂಗೀಕಾರ ಮಾಡಿದ್ದಾರೆ, ಯಾರು ಅಂಗೀಕಾರ ಮಾಡಿಲ್ಲ ಅಂತ ಒಂದು ಸಾಧನೆಗಳೇ ನಮ್ಮಲ್ಲಿಲ್ಲ. ನಂಬಿಕೆ ಅರ್ಥ ಆಯ್ತು ನಿಮಗೆ? ಇಲ್ಲಿ ನೀವು ದೇವರ ಸನ್ನಿಧಾನದಲ್ಲಿ ನೀವು ವಚನ ಸ್ವೀಕಾರ ತಗೊಳ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂದರೆ ತಪ್ಪು ವಚನ ತಗೋಬೇಡಿ. ಇಟ್ ವಿಲ್ ಬಿಕಮ್ ಕರ್ಸ್ ಟು. ಅದನ್ನೇ ನಾನು ಹೇಳ್ತಾ ಇರೋದು. ಅಂಗೀಕಾರ ಮಾಡೋದು ನನ್ನ ಕಣ್ಣಲ್ಲಿ ನೋಡಿ, ನೀವು ಆ ಕಡೆ ಅಂಗೀಕಾರ ಮಾಡೋದಂದ್ರೇನು? ಯೇಸು ಸ್ವಾಮಿ ಬಂದಿರೋದು ನಾವು ಹೇಳೋದು, ಸ್ವಾಮಿ ನಾನು ಪಾಪಿ, ನನಗೆ ರಕ್ಷಣೆ ಬೇಕು ದೇವರೇ, ಆ ರಕ್ಷಣೆ ನಿನ್ನಲ್ಲೇ ಉಂಟು. ಆದುದರಿಂದ ದಯಮಾಡಿ ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪವನ್ನು ಕ್ಷಮಿಸು, ನನಗೆ ರಕ್ಷಣೆ ಕೊಡು ದೇವರೇ. ಇವತ್ತು ನಾನು ನಿನ್ನನ್ನು ನನ್ನ ರಾಜನಾಗಿ ನನ್ನ ಹೃದಯದಲ್ಲಿ ಅಂಗೀಕಾರ ಮಾಡ್ತಾ ಇದ್ದೇನೆ. ಎಲ್ಲೇ? ನನ್ನ ಹೃದಯದೊಳಗೆ. ಗೊತ್ತಾಯ್ತಾ ನಿಮಗೆ? ಸ್ವಾಮಿ ನಾನು ಪಾಪಿ, ನನಗೆ ನೀನು ಬೇಕು, ನನಗೆ ಬಿಡುಗಡೆ ಬೇಕು, ದಯಮಾಡಿ ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಹೃದಯದಲ್ಲಿ ಬಾ, ನಿನ್ನನ್ನು ನನ್ನ ರಾಜನಾಗಿ ಅಂಗೀಕಾರ ಮಾಡ್ತಾ ಇದ್ದೇನೆ ಮತ್ತು ನನ್ನನ್ನು ನಿನ್ನ ಮಗನನ್ನಾಗಿ ನಿನ್ನ ಮಗಳನ್ನಾಗಿ ಮಾಡು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ.